ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯವಾದಂತಹ ಸ್ವಾಗತ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಒಟ್ಟಾರೆಯಾಗಿ 3 ತಿಂಗಳ ಒಂದು ಹಣ ಈಗಾಗಲೇ ಬಾಕಿ ಇದೆ ಅಂತಲೇ ಹೇಳ್ಬೋದು, ಜಮಾ ಆಗೋದು ಸ್ನೇಹಿತರೆ. ಅದಕ್ಕೆ ಸಂಬಂಧಪಟ್ಟಂತ ಅಂದರೆ ಗೃಹಲಕ್ಷ್ಮಿ ಯೋಜನೆ 19ನೇ ಕಂತು ಆಗಿರ್ಬೋದು, ಅದರ ಜೊತೆಗೆ 20ನೇ ಕಂತು ಆಗಿರ್ಬೋದು, ಅದರ ಜೊತೆಗೆ 21ನೇ ಕಂತು ಕೂಡ ಆಗಿರ್ಬೋದು ಸ್ನೇಹಿತರೆ. ಒಟ್ಟಾರೆಯಾಗಿ 3 ಕಂತಿನ ಬಾಕಿ ಇರುವಂತಹ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಬಂದು ನಿಮ್ಮ ಖಾತೆಗೆ ಜಮಾ ಆಗ್ತದೆ ಅನ್ನುವಂಥ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಲಭ್ಯವಾಗಿವೆ ಸ್ನೇಹಿತರೆ. ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಒಟ್ಟಾರೆಯಾಗಿ ಬ್ಯಾಲೆನ್ಸ್ ಇರುವಂಥ 3 ಕಂತಿನ ಹಣದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಪಡೆಯಲು ಈ ಒಂದು ವಿಡಿಯೋನ ಕೊನೆಯವರೆಗೆ ನೋಡಿ ಅಂತ ಕೇಳ್ಕೊಳ್ತಾ ಸ್ನೇಹಿತರೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಆಲ್ಮೋಸ್ಟ್ ಆಲ್ 18ನೇ ಕಂತಿನ ಹಣ ಜಮಾ ಆಗಿ ಆಲ್ಮೋಸ್ಟ್ ಆಲ್ ಒಂದು ತಿಂಗಳು ಆಲ್ಮೋಸ್ಟ್ ಆಲ್ 20ರಿಂದ 72 ದಿನ ಆಗ್ತಾ ಬಂತು ಸ್ನೇಹಿತರೆ. ಇನ್ನೇನು ಕೆಲವು ದಿನಗಳು ಮಾತ್ರ ಕಳೆದರೆ, ಇನ್ನು ಕೇವಲ 1 ವಾರ ಅಷ್ಟೇ ಕಳೆದರೆ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ 2 ತಿಂಗಳ ಮುಕ್ತಾಯ ಆಗ್ತಾ ಹೋಗ್ತದೆ ಸ್ನೇಹಿತರೆ. ಆದರೂ ಕೂಡ ಇನ್ನೂ ಗೃಹಲಕ್ಷ್ಮಿ ಯೋಜನೆಯ ಮುಂದಿನ ಕಂತು ಅಂದರೆ 19ನೇ ಕಂತಾಗಿರ್ಬೋದು, 20ನೇ ಕಂತಾಗಿರ್ಬೋದು, ಅದರ ಜೊತೆಗೆ 20ನೇ ಕಂತಾಗಿರ್ಬೋದು, ಒಟ್ಟಾರೆಯಾಗಿ 6,000 ರೂಪಾಯಿ ಎಲ್ಲ ನಮ್ಮ ಕರ್ನಾಟಕದಲ್ಲಿರುವಂಥ ಎಲ್ಲ ಮಹಿಳೆಯರಿಗೂ ಕೂಡ ನಮ್ಮ ರಾಜ್ಯ ಸರ್ಕಾರ ಈಗ ಎಲ್ಲರ ಖಾತೆಗೆ ಕೂಡ ಹಣ ಹಾಕೋದು ಬಾಕಿ ಇದೆ ಅಂತಲೇ ಹೇಳ್ಬೋದು. ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನೋಡ್ತಾ ಹೋಗೋದಾದರೆ, ಬಂದಿರುವಂಥ ಮಾಹಿತಿಯ ಪ್ರಕಾರ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕೆಲವೊಂದಿಷ್ಟು ಜನ ನಮಗೆ 19ನೇ ಕಂತಿನ ಹಣದ ಜಮಾ ಆಗಿದೆ ಅನ್ನುವಂಥ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಸ್ನೇಹಿತರೆ. ಆದರೆ ಅದು ಯಾವುದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ 19ನೇ ಕಂತಿನ ಹಣ ಇನ್ನು ಯಾರ ಖಾತೆಗೂ ಕೂಡ ಜಮಾ ಆಗಿಲ್ಲ ಅನ್ನುವಂತಹ ಒಂದು ಇನ್ಫಾರ್ಮೇಷನ್ ನಿಮಗೆಲ್ಲರಿಗೂ ಕೂಡ ಗೊತ್ತಿರಲಿ ಸ್ನೇಹಿತರೆ. 18ನೇ ಕಂತಿನ ಬಾಕಿ ಇರುವಂಥ ಬ್ಯಾಲೆನ್ಸ್ ಹಣವನ್ನು ಕೆಲವೊಂದಿಷ್ಟು ಜನರಿಗೆ ಜಮಾ ಆಗಿದೆ, ಅದನ್ನೇ 19ನೇ ಕಂತಿನ ಹಣ ಸರ್ ನಮಗೆ ಜಮಾ ಆಗಿದೆ ಅನ್ನುವಂಥ ಮಾಹಿತಿಯನ್ನು ಹಲವಾರು ಮಹಿಳೆಯರು ತಿಳಿಸ್ತಾ ಇದ್ದಾರೆ. ನೀವು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ಅದು ಯಾವುದೇ ರೀತಿಯಾಗಿ 19ನೇ ಕಂತಿನ ಹಣ ಅಲ್ಲ, ಅದು ಕೇವಲ 18ನೇ ಕಂತಿನ ಹಣ ಅಂತಲೇ ಹೇಳ್ಬೋದು. ಈಗ ಹಾಗಾದರೆ 19ನೇ ಕಂತಿನ ಹಣ ಯಾವಾಗ ಜಮಾ ಆಗ್ತದೆ ಅಂತ ಕೇಳ್ತಾ ಇರ್ಬೋದು. ನಿಮಗೆ ಬಂದಿರುವಂಥ ಹಲವಾರು ಒಂದು ವಾರದ ಹಿಂದೆಯೇ ನಿಮಗೆಲ್ಲರಿಗೂ ಕೂಡ ನಾನು ಒಂದು ಮಾಹಿತಿಯನ್ನು ತಿಳಿಸಿದ್ದೆ. ಗೃಹಲಕ್ಷ್ಮಿ ಯೋಜನೆ 19ನೇ ಕಂತಿನ ಹಣ ನಿಮಗೆ ಈ ದಿನಾಂಕದಲ್ಲಿ ಜಮಾ ಆಗ್ಬೋದು ಅನ್ನೋಂಥ ಮಾಹಿತಿಯನ್ನು ತಿಳಿಸಿದ್ದೆ. ಅದು ನೋಡೋಣ ಏನು ಆಗ್ತದೆ ಅಂತ. ಅದು ಯಾವಾಗ ಅಂತ ನೋಡ್ತಾ ಹೋಗೋದಾದರೆ 19/5/2025 ಎಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಾಳೆನೇ 19/5/2025 ಸೋಮವಾರ ಅಂತಲೇ ಹೇಳ್ಬೋದು. ಅವತ್ತಿನ ದಿನ ನಿಮಗೆಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಕೇವಲ ಒಂದು ಕಂತು ಸ್ನೇಹಿತರೆ, 18ನೇ ಕಂತಿನ ಹಣ ಆದಮೇಲೆ 19ನೇ ಕಂತು ಅಂತಲೇ ಹೇಳ್ಬೋದು. ಆ ಒಂದು 19ನೇ ಕಂತಿನ ಹಣ ಮಾತ್ರ ನಿಮಗೆಲ್ಲರಿಗೂ ಕೂಡ ಈಗ ಜಮಾ ಆಗೋದು ಬಾಕಿ ಇದೆ ಅಂತಲೇ ಹೇಳ್ಬೋದು. ಅದು ನಾಳೆ ಜಮಾ ಆಗಲಿದೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇವೆ ಅಂತಲೇ ಹೇಳ್ಬೋದು. ನೋಡೋಣ, ನಾಳೆ ನಿಮಗೆ ಮತ್ತೊಂದು ವಿಡಿಯೋನು ಮಾಡಿ ನಾನು ಹಾಕ್ತೇನೆ. ನಿಜವಾಗ್ಲೂ ನಾಳೆ ಗೃಹಲಕ್ಷ್ಮಿ ಯೋಜನೆ 19ನೇ ಕಂತಿನ 2000 ರೂಪೀಸ್ ಜಮಾ ಆಗ್ತದಾ ಇಲ್ವಾ ಅಂತ ನೋಡೋಣ. ಆದರೆ ಬಂದಿರುವಂಥ ಮಾಹಿತಿ ಪ್ರಕಾರ ನಾಳೆ ಜಮಾ ಆಗುವಂಥ ಸಾಧ್ಯತೆ ಮಾತ್ರ ಇದೆ ಅಂತಲೇ ಹೇಳ್ಬೋದು. ಆದರೆ ನಿಖರವಾಗಿ ಕನ್ಫರ್ಮ್ ಆಗಿ ಬಂದೇ ಬರ್ತದೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟೇಷನ್ನ ಇಟ್ಕೊಂಡು ಕೂತ್ಕೊಳ್ಳಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಆದರೆ ಬಂದರೆ ಬರಬಹುದು, ಬಿಟ್ಟರೆ ಕೂಡ ಇರಬಹುದು ಅಂತಲೇ ಹೇಳ್ಬೋದು. ಅಂಥ ಒಂದು ಮಾಹಿತಿಗೆ ಸದ್ಯಕ್ಕೆ ಬಂದಿದೆ. ಅದರ ಜೊತೆಗೆ 20 ಮತ್ತು 21ನೇ ಕಂತಿಗೆ ಸಂಬಂಧಪಟ್ಟಂಥ ಮಾಹಿತಿ ಕೂಡ ಬಂದಿದೆ. ಇದು ಜೂನ್ನ ಮೊದಲ ವಾರದಲ್ಲಿ ಜಮಾ ಆಗಲು ಎಲ್ಲ ತಯಾರಿಗಳು ಕೂಡ ನಡೆದಿದೆ ಅನ್ನುವಂಥ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಬಂದಿದೆ. ಅದರ ಜೊತೆಗೆ ಅನ್ನಭಾಗ್ಯ ಯೋಜನೆಯ ಜನವರಿ ತಿಂಗಳ ಹಣವು ಕೂಡ ಇನ್ನು ಯಾರಿಗೂ ಕೂಡ ಜಮಾ ಆಗಿಲ್ಲ, ಅದು ಕೂಡ ನಾಳೆ ಜಮಾ ಆಗುವಂಥ ಸಾಧ್ಯತೆ ಮಾತ್ರ ಕಂಡು ಬರ್ತಾ ಇದೆ. ನೋಡೋಣ ಯಾವ ರೀತಿಯಾಗಿ ಅನ್ನಭಾಗ್ಯ ಯೋಜನೆ ಹಣ, ಅದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ 19ನೇ ಕಂತಿನ ಹಣವು ಕೂಡ 2 ಕಂತಿನ ಹಣವು ಕೂಡ ಜಮಾ ಆಗ್ತದಾ ಇಲ್ವಾ ಅನ್ನೋಂಥ ಮಾಹಿತಿ ಮುಂದೆ ಬರುವಂಥ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾನೆ. ಆದರೆ ಬಂದಿರುವಂಥ ಮಾಹಿತಿ ಪ್ರಕಾರ ನಾಳೆ ಜಮಾ ಆಗುವಂಥ ಸಾಧ್ಯತೆಗಳು ಮಾತ್ರ ಇವೆ ಅಂತಲೇ ಹೇಳ್ಬೋದು. ಐ ಹೋಪ್ ಎಲ್ಲರಿಗೂ ಕೂಡ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಇದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.